ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ ಕಥೆಯ 17ನೇ ಅಧ್ಯಾಯವನ್ನು ಶುರು ಮಾಡೋಣ. ಯಾವ ಕಡೆಗೆ ಹೋಗ್ತಾ ಇದ್ದೀರಾ? ಅತಿಯಾದ ಆತಂಕ ತುಂಬಿತ್ತು ಅವಳ ಮಾತುಗಳಲ್ಲಿ. ಹೆದರಬೇಡಿ ಯಾರು, ನಾನೇನು ನಿಮ್ಮ ವಿಜಯ್ ಶಾಶ್ವತ್ ಅಲ್ಲ ಹೇಳಿದ. ಓಜಸ್ ಬಾಯಲ್ಲಿ ಈ ಹೆಸರನ್ನು ಕೇಳುತ್ತಲೇ ಸಿಡಿಲು ಬಡಿದಂತಾಗಿತ್ತು ಆರುಷಿಗೆ. ಬೈಕ್ನ ಒಂದು ಟೀ ಸ್ಟಾಲ್ ಎದುರಿಗೆ ನಿಲ್ಲಿಸಿದ ಓಜಸ್ 2 ತಂದೂರ್ ಚಾಯ್ ಆರ್ಡರ್ ಮಾಡಿದ. ಕುಲ್ಲಾಡ್ ಅಂದರೆ ಮಣ್ಣಿನ ಕಪ್ನ ಕೆಂಡದಲ್ಲಿ ಇಟ್ಟು ಬಿಸಿ ಮಾಡಿ ಆಮೇಲೆ ಅದಕ್ಕೆ ಮಸಾಲೆ ಟೀ ಹಾಕ್ಕೊಡ್ತಾರೆ. ಈ ಚಳಿಗೆ ಸಖತ್ತಾಗಿರುತ್ತೆ. ಇದಕ್ಕೆ ಮೊದಲು ಈ ಟೀ ಕುಡ್ದಿದ್ದೀರಾ ಅಂತ ಕೇಳ್ದ. ಸುಮ್ಮನೆ ತಲೆ ಆಡಿಸಿ ಇಲ್ಲ ಅಂದಳು. ಟೀ ಅಂಗಡಿಯವನು ಕೊಟ್ಟ ಕುಲ್ಲಾಡ್ ಒಂದನ್ನು ಆರುಷಿ ಕಡೆಗೆ ಚಾಚಿ, ಇದ್ದಕ್ಕಿದ್ದ ಹಾಗೆ ಏನಾಯ್ತು ನಿಮಗೆ ಎಂದು ಕೇಳಿದ. ಶಾಶ್ವತ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು? ಪ್ರಶ್ನೆ ಕೇಳುವಾಗ ಭಯಕ್ಕೋ ಮುಜುಗರಕ್ಕೋ ಅವಳ ಮಾತುಗಳು ತೊದಲುತ್ತಿದ್ವು. ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತು ಆರು, ಕ್ಷಮಿಸಿ. ಯಾವುದೋ ಕುತೂಹಲಕ್ಕೋ ಅಥವಾ ಒಂಟಿ ಹೆಣ್ಣು ಅಂತ ಅಡ್ವಾಂಟೇಜ್ ತೆಗೆದುಕೊಳ್ಳೋದಕ್ಕೋ ನಾನು ನಿಮ್ಮ ಬಗ್ಗೆ ತಿಳ್ಕೊಳ್ಳಿಲ್ಲ. 4 ವರ್ಷಗಳ ಹಿಂದೆಯೇ ನನ್ನ ಫ್ರೆಂಡ್ ಒಬ್ಬನಿಂದ ನಿಮ್ಮ ಬಗ್ಗೆ ಎಲ್ಲ ವಿಷಯ ತಿಳಿದಿತ್ತು. ಆದರೆ ಆ ಹುಡುಗಿನೇ ನೀವು ಅನ್ನೋದು ಇವತ್ತು ಬೆಳಗ್ಗೆ ಅಷ್ಟೇ ಗೊತ್ತಾಯಿತು. ನೋಡಿ ಆರು, ನಿಮ್ಮ ವಿಷಯ ಗೊತ್ತಾಗಿದೆ ಅಂದ ಮಾತ್ರಕ್ಕೆ ಅದ್ರ ಬಗ್ಗೆ ಗಾಸಿಪ್ ಮಾಡಿಕೊಂಡು ಮಾತಾಡೋದಾಗಲಿ ಅಥವಾ ಆಡ್ಕೊಂಡು ನಗೋದಾಗಲಿ ಮಾಡಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಬಗ್ಗೆ ತಿಳಿದು ಹೆಮ್ಮೆ ಆಗ್ತಾ ಇದೆ. ಅಲ್ಲ ಕಣ್ರಿ, ಲೇಡಿ ಡಾನ್ ನೀವು. ಮತ್ತ್ಯಾಕೆ ಹಾಗೆ ಓಡ್ ಹೋಗಿ ಅವತ್ತು ಕುಳಿತು ಕಣ್ಣೀರು ಹಾಕ್ತಾ ಇದ್ರಿ ಅಂತ ಕೇಳಿದ್ರೆ, ಮೊದಲಿಗೆ ತಲೆ ತಗ್ಗಿಸಿ ಸುಮ್ಮನೆ ಕುಳಿತಿದ್ದ ಹುಡುಗಿ ಓಜಸ್ಗೆ ತನ್ನ ಬಗ್ಗೆ ಎಲ್ಲ ವಿಷಯ ತಿಳಿದಿದೆ ಅಂದ ಮೇಲೆ ವಿಷಯ ಹಂಚ್ಕೊಂಡ್ರೆ ತಪ್ಪಾಗಲ್ಲ ಅನ್ನೋ ತೀರ್ಮಾನಕ್ಕೆ ಬಂದು, ನಾನು ಹೇಳೋ ವಿಷಯ ಅಪ್ಪನಿಗೆ ತಿಳಿಸ್ಬೇಡಿ, ತುಂಬ ಆತಂಕ ಪಡ್ತಾರೆ. ಸಂಜೆ 7ಕ್ಕೆ ಇನ್ನೂ 10 ನಿಮಿಷ ಇರುವಾಗಲೇ ಆಫೀಸ್ನಿಂದ ಹೊರಟೆ. ಸಿಗ್ನಲ್ನಲ್ಲಿ ಆ ರಾಕ್ಷಸನ್ನು ನೋಡಿದರೆ ಚಂದ್ರ, ಒಂದು ಕ್ಷಣ ನನ್ನ ಕಣ್ಣು ನನಗೆ ಮೋಸ ಮಾಡ್ತಾ ಇದೆಯಾ ಅನ್ನೋ ಅನುಮಾನದಲ್ಲಿ ಅವನನ್ನೇ ದಿಟ್ಟಿಸಿ ನೋಡಿದೆ. 4 ವರ್ಷಗಳ ಹಿಂದೆ ನನ್ನ ಬದುಕಿಗೆ ಕೊಳ್ಳಿ ಇಟ್ಟ ವ್ಯಕ್ತಿಯ ಮುಖ ಬೇಕೆಂದರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವನ ಹೇರ್ ಸ್ಟೈಲ್, ವೇಷಭೂಷಣ ಎಲ್ಲವೂ ಬದಲಾಗಿ ಬಿಟ್ಟಿರೋದ್ರಿಂದ ಆ ವ್ಯಕ್ತಿ ಶಾಶ್ವತ್ ಹೌದಾ ಅಥವಾ ಅವನದೇ ಹೋಲಿಕೆ ಇರುವ ಬೇರೆ ವ್ಯಕ್ತಿಯ ಅಂತ ತಿಳಿದುಕೊಳ್ಳೋ ಪ್ರಯತ್ನ ಮಾಡ್ತಾ ಇರುವಾಗ ಅವನು ತಿರುಗಿ ನನ್ನ ನೋಡಿಬಿಟ್ಟ. ನನ್ನನ್ನು ಅವನು ನೋಡಿದ ತಕ್ಷಣ ಭಯ ಆಯಿತು. ಅದಕ್ಕೆ ಸಿಗ್ನಲ್ ಬ್ರೇಕ್ ಮಾಡಿ ಸ್ಕೂಟಿನ ಅಡ್ಡಾದಿಡ್ಡಿ ಓಡಿಸ್ಕೊಂಡು ಬಂದವಳು ಆ ತಿರುವಿನಲ್ಲಿ ಒಂದು ಗಾಡಿಗೆ ಗುದ್ದಿ ಬಿದ್ದುಬಿಟ್ಟೆ. ಅವರು ಕಾರಿಂದ ಇಳಿದು ಜಗಳಕ್ಕೆ ನಿಂತರೆ ನನಗೇನು ಮಾಡಬೇಕು ತೋಚದೆ ಸ್ಕೂಟಿನ ಅಲ್ಲೇ ಬಿಟ್ಟು ಕಣ್ಣಿಗೆ ಕಂಡ ದಾರಿನಲ್ಲಿ ಓಡತೊಡಗಿದೆ. ಜೋರು ಮಳೆ ಶುರುವಾಯಿತು. ಅದಕ್ಕೆ ಅಲ್ಲಿ ಅವಿತು ಕುಳಿತೆ. ಶಾಶ್ವತ್ ನನ್ನ ನೋಡಿ ಹಿಂಬಾಲಿಸಿದ್ನಾ ಇಲ್ಲ ಹಾಗೆ ಪರಾರಿ ಆದ್ನಾ ಯಾವುದನ್ನು ತಿರುಗಿ ನೋಡೋ ಸಾಹಸ ಮಾಡಲಾಗಲಿಲ್ಲ. ಪೊಲೀಸ್ನವರ ಬಳಿ ಅದೆಷ್ಟೋ ಸಲ ಕೇಳ್ಕೊಂಡಿದ್ದೀನಿ, ಶಾಶ್ವತ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿ, ಇಲ್ಲ ಅಂದರೆ ಯಾವತ್ತಿದ್ರೂ ನನ್ನ ಬದುಕಿನಲ್ಲಿ ಗಂಡಾಂತರ ತಪ್ಪಿದ್ದಲ್ಲ ಅಂತ. ಆದರೆ ಯಾಕೋ ಅವರಿಗೆ ನನ್ನ ಮಾತಿನ ಸೀರಿಯಸ್ನೆಸ್ ಅರ್ಥನೇ ಆಗ್ತಾಯಿಲ್ಲ. ಇಷ್ಟು ದಿನ ಅವನು ಈ ಊರಲ್ಲೇ ಇಲ್ಲ. ಪೊಲೀಸ್ನವರ ಭಯಕ್ಕೆ ಈ ಊರೇನು, ಈ ರಾಜ್ಯನೇ ಬಿಟ್ಟು ಹೊರಟೋಗಿದ್ದಾನೆ ಅನ್ನೋ ಸಮಾಧಾನದಲ್ಲಿದ್ದೆ. ಆದರೆ ಅವನು ಇಲ್ಲೇ ನನ್ನ ಕಣ್ಮುಂದೆ ನಮ್ಮ ಮನೆಗೆ ಇಷ್ಟು ಹತ್ತಿರದಲ್ಲಿದ್ದಾನೆ ಅಂದರೆ ಭಯ ಆಗ್ತಾ ಇದೆ ಚಂದ್ರ. ಈ 4 ವರ್ಷಗಳಲ್ಲಿ ಮೊದಲ ಬಾರಿಗೆ ತನ್ನ ಮನೆಯವರ ಹೊರತಾಗಿ ತನ್ನ ಅಳಲನ್ನು ಬೇರೊಬ್ಬ ವ್ಯಕ್ತಿಯ ಬಳಿ ತೋಡಿಕೊಂಡಿದ್ಲು ಆರುಷಿ. ಹಣೆಗೆ ಕೈ ಹೊತ್ತಿ ಹಿಡಿದು ಕೂತಿದ್ದ ಓಜಸ್, ನನ್ನ ಮೇಲೆ ನಂಬಿಕೆ ಇದೆಯಾ ಎಂದು ಕೇಳಿದ್ದ. ಈ ಪ್ರಶ್ನೆ ಯಾಕೆ ಅಂತ ಕೇಳಿದ್ರೆ, ಅವಳ ಕೈ ಮೇಲೆ ಇರುವ ತರಚು ಗಾಯಗಳನ್ನು ಕಂಡು, ಮೊದಲು ಡಾಕ್ಟರ್ ಹತ್ರ ಹೋಗಿ ಫಸ್ಟ್ ಏಡ್ ಮಾಡಿಸ್ಕೊಳ್ಳೋಣ, ಹಾಗೆ 1 ವಾರ ನಿಮಗೆ ರೆಸ್ಟ್ ತೆಗೆದುಕೊಳ್ಳೋದಕ್ಕೆ ಹೇಳಿದ್ದಾರೆ. 2 ವೀಲರ್ ಓಡಿಸೋ ಹಾಗಿಲ್ಲ ಅಂತ ನಿಮ್ಮ ಮನೆಯವ್ರ ಹತ್ರ ನೀವು ಸುಳ್ಳು ಹೇಳಿ 1 ವಾರ ನಾನೇ ನಿಮ್ಮನ್ನು ಆಫೀಸ್ಗೆ ಡ್ರಾಪ್ ಮಾಡಿ ಪಿಕಪ್ ಮಾಡ್ತೀನಿ. ಅಷ್ಟರಲ್ಲಿ ಆ ರಣದ್ದನ್ನು ಹೇಗಾದರೂ ಮಾಡಿ ಬೇಟೆ ಆಡಬಹುದು, ನೋಡೋಣ ದವಡೆ ಕಚ್ಚಿ ಕೋಪದಲ್ಲಿ ನುಡಿದ. ನನಗೋಸ್ಕರ ನೀವ್ಯಾಕೆ ರಿಸ್ಕ್ ತಗೊಳ್ತಾ ಇದ್ದೀರಾ ಚಂದ್ರ? ಯಾವುದೇ ಗುರುತು ಪರಿಚಯ ಇಲ್ಲದ ವ್ಯಕ್ತಿ ತನಗೆ ಈ ಮಟ್ಟದ ಹೆಲ್ಪ್ ಯಾಕೆ ಮಾಡ್ತಾ ಇದ್ದಾನೆ ಅನ್ನೋದು ಅರ್ಥ ಆಗದೆ ಪ್ರಶ್ನೆ ಮಾಡಿದ್ರೆ ಅವಳೆಡೆಗೆ ಸಣ್ಣ ನಗೆ ಬೀರಿ ಕಣ್ಣು ಹೊಡೆದವನು, ನಿಮಗೆ ಹೆಲ್ಪ್ ಮಾಡಿ ಪಟಾಯಿಸ್ಕೊಂಡು ನಿಮ್ಮನ್ನು ನನ್ನ ಗರ್ಲ್ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಎಂದು ಹೇಳಿದ್ದೇ ತಡ ಆರುಷಿ ಮುಖ ಕೋಪಕ್ಕೆ ಕೆಂಪಾಗ್ಬಿಡ್ತು. ಅವಳ ಮುಖಭಾವ ಕಂಡು ಒಳಗೊಳಗೆ ನಗುತ್ತಾ ಓಜಸ್, ಗರ್ಲ್ಫ್ರೆಂಡ್ ಅಂದೆ ಅಷ್ಟೇ ಕಣ್ರಿ, ಮದುವೆ ಆಗಿ ನನ್ನ ಹೆಂಡತಿಯಾಗಿ ಅಂತ ಹೇಳಲಿಲ್ಲ. ಬನ್ನಿ ಮೊದಲು ಮನೆಗೆ ಹೋಗಿ ಅಮ್ಮ ಬೇಕು ಅಂತ ಅಳ್ತಾ ಇರೋ ಚಿಂಟುಗೆ ಸಮಾಧಾನ ಮಾಡೋಣ ಎಂದು ಹೇಳಿದವನು
ಟೀಗೆ ದುಡ್ಡು ಕೊಟ್ಟು ಬೈಕ್ ಸ್ಟಾರ್ಟ್ ಮಾಡಿದ್ರೆ ಅರೆಗಳಿಗೆ ಬೈಕ್ ಇರದೆ ಕೈಕಟ್ಟಿ ನಿಂತಿದ್ದ ಆರುಷಿ ಓಜಸ್ ಸ್ವಭಾವ ಇರೋದೇ ಹೀಗೆ, ಹುಡುಗಾಟದ ಸ್ವಭಾವ ಅಂತ ಅವನೆಡೆಗೆ ಅಸಡ್ಡೆಯ ನೋಟ ಬೀರಿ ಹೋಗಿ ಅವನ ಹಿಂದೆ ಕೂತವಳು, ಮೊದಲು ನಿಮ್ಮ ಪಟ್ಟಿನಲ್ಲಿರೋ ಗರ್ಲ್ ಫ್ರೆಂಡ್ಸ್ ಲಿಸ್ಟ್ ನೋಡ್ಕೊಳ್ಳಿ, ಯಾರ್ಯಾರಿಗೆ ಅದೇನೇನು ಪ್ರಾಮಿಸ್ ಮಾಡಿ ಕೈ ಕೊಟ್ಟು ಅವರಿಂದ ಚೀಮಾರಿ ಹಾಕಿಸ್ಕೊಳ್ತಾ ಇದ್ದೀರೋ, ಇದ್ರ ಮೇಲೆ ನನ್ನ ಸ್ನೇಹ ಬೇರೆ ಬೇಕಂತೆ. ವ್ಯಂಗ್ಯ ಬೆರೆತ ಹುಸಿ ಕೋಪದಲ್ಲಿ ರೇಗಿಸಿದ್ರೆ ಅವಳ ಮಾತು ಕೇಳಿ ಜೋರಾಗಿ ನಕ್ಕು ಬಿಟ್ಟ ಓಜಸ್. ಯು ಆರ್ ಟೂ ಕ್ಯೂಟ್ ಆರು, ಹೋಗಲಿ ಗರ್ಲ್ ಫ್ರೆಂಡ್ ಬೇಡ, ನನ್ನನ್ನು ನಿಮ್ಮ ಫ್ರೆಂಡ್ ಅಂತ ಆದರೂ ಅಂದ್ಕೋಬಹುದಾ ಅಂತ ಕೇಳಿದ್ರೆ ಎತ್ತಲೋ ನೋಡುತ್ತಾ ಅದ್ರ ಬಗ್ಗೆ ಯೋಚಿಸಿ ಹೇಳ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ ಹುಡುಗಿಯ ಮುಖದಲ್ಲಿ ಕಂಡು ಕಾಣದಂತೆ ಸಣ್ಣ ನಗೆ ಹಾದು ಹೋಗಿತ್ತು. ದಾರಿಯಲ್ಲಿ ಹೋಗುವಾಗ ಆರುಷಿ ಕೈ ಮೇಲೆ ಆಗಿದ್ದ ತರಚು ಗಾಯಗಳಿಗೆ ಫಸ್ಟ್ ಏಡ್ ಮಾಡಿಸಿದ ಓಜಸ್ ಮನೆ ತಲುಪುತ್ತಲೇ ಕುಮಾರ್ ಅವರ ಹತ್ರ, ನಿಮ್ಮ ಮಗಳು ಗಾಡಿ ಓಡಿಸುವಾಗ ಸಣ್ಣ ಆಕ್ಸಿಡೆಂಟ್ ಆಗಿದೆ, ಮೇಲ್ನೋಟಕ್ಕೆ ಹೆಚ್ಚು ಗಾಯ ಆಗಿಲ್ಲ ಅಂತ ಅನಿಸಿದ್ರು ರಕ್ತ ಹೆಪ್ಪುಗಟ್ಟಿದೆ, ಹಾಗಾಗಿ ಡಾಕ್ಟರ್ 1 ವಾರ ಹೆಚ್ಚು ಕೆಲಸಗಳನ್ನು ಮಾಡಬೇಡಿ ಅಂತ ಹೇಳಿದ್ದಾರೆ ಎಂದು ಸುಳ್ಳನ್ನೇ ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಹೇಳಿದ್ದ. ಮೂನ್ ಅಂಕಲ್ ಹೋಗಿ ಅರ್ಧ ಗಂಟೆ ಮೇಲಾದರೂ ಅಮ್ಮನ ಕರ್ಕೊಂಡು ಬಂದಿಲ್ಲ ಅಂತ ಅಳುತ್ತಾ ಹಾಗೆಯೇ ಸೋಫಾ ಮೇಲೆ ನಿದ್ರೆಗೆ ಜಾರಿದ್ದ ಚಿಂಟು ಕೆನ್ನೆಯ ಮೇಲೆ ಹೂ ಮುತ್ತಿಟ್ಟು, ಸಾರಿ ಚಿಂಟು, ಲೇಟ್ ಆಯಿತು ಎಂದು ಹೇಳಿ ಆರುಷಿ ಹಾಗೆ ಅವಳ ಮನೆಯವರಿಗೆ ಗುಡ್ ನೈಟ್ ವಿಶ್ ಮಾಡಿ ತನ್ನ ಮನೆಯತ್ತ ನಡೆದ. ಯಾಕಪ್ಪ ಇಷ್ಟೊತ್ತು ಮಾಡಿದೆ, ಆ ಹುಡುಗಿಯಲ್ಲಿ ಆಫೀಸ್ನಲ್ಲೇ ಇದ್ಲಾ? ಶಾರದಮ್ಮನವರು ಕೇಳಿದ್ರೆ ಅವರಿಗೂ ಅದೇ ಸುಳ್ಳನ್ನು ಹೇಳ್ದ. ಛೇ, ಮಳೆ ಬರೋ ಹಾಗಿದೆ ಅಂತ ತಿಳಿತಾನೆ ಮನೆಗೆ ಹೊರಟು ಬರೋದಲ್ವಾ, ಹೀಗೆ ಕತ್ಲು ಮಾಡಿಕೊಂಡು ಮಳೆನಲ್ಲಿ ನೆನೆದು ದಾರಿಯಲ್ಲಿ ಅಪಘಾತ ಮಾಡ್ಕೊಂಡು ಬಂದರೆ ಪಾಪ ಅವಳ ತಂದೆ ತಾಯಿ ಹಾಗೆ ಆ ಕಂದನಿಗೆ ಎಷ್ಟು ಬೇಸರ ಆಗಲ್ವಾ ಅಂತ ಹೇಳಿದ್ರೆ ಅಮ್ಮನ ಮಾತಿಗೆ ಕಣ್ ತೇಲಿಸಿ, ಕೆಲಸ ಇತ್ತು ಅಂತ ಅವರು ಆಫೀಸ್ಗೆ ಹೋಗಿದ್ರೆ ಹೊರತು ಸುಮ್ಮನೆ ಶಾಪಿಂಗ್ ಸಿನಿಮಾ ಅಂತ ಸುತ್ತಾಡಕ್ಕಲ್ಲ, ಮೋಡ ಕಾಣ್ತಾ ಇದ್ದ ಹಾಗೆ ಓಡ್ ಬಂದು ಮನೆ ಸೇರ್ಕೊಳ್ಳೋಕ್ಕೆ, ವರ್ಕ್ ಪ್ರೆಷರ್ ಅಂದರೆ ಏನು ಅಂತ ನಿನಗೇನು ಗೊತ್ತಮ್ಮ? ಅಸಹನೆಯಲ್ಲಿ ಮಾತನಾಡುತ್ತಾ ಒಳಗೆ ಬಂದವನ ಕೈಗೆ ಟವಲ್ ಕೊಟ್ಟು, ಹೊರಗೆ ಜೋರು ಮಳೆ, ನೀನು ಬೇರೆ ಆರುಷಿನ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ಯಾ, ಹೀಗೆ ನೆನೆಸ್ಕೊಂಡು ಬರ್ತೀಯಾ ಅಂತ ಗೊತ್ತಿತ್ತು, ಅದಕ್ಕೆ ಮೆಣಸಿನ ಸಾರು ಮಾಡಿದೆ ಓಜು, ಬೇಗ ಬಟ್ಟೆ ಬದಲಿಸ್ಕೊಂಡು ಬಾ, ಬಿಸಿಯಾಗಿ ಊಟ ಮಾಡುವಿಯಂತೆ ಅಂತ ಹೇಳಿದ್ರೆ ಸರಿ ಅಂತ ತನ್ನ ರೂಮಿಗೆ ಹೋಗಿ ಲಘು ಬಗೆಯಲ್ಲಿ ಬಟ್ಟೆ ಬದಲಿಸಿ ಬಂದವನು, ಅಮ್ಮ 1 ಲೋಟ ಸಾರು ಕೊಡು ಎಂದು ಕೇಳಿದ. ಯಾಕೋ ಓಜು? ಹೋ, ಹಾಗೆ ಕುಡಿತೀಯಾ, ಹಾಗಾದರೆ ಇನ್ನೂ ಒಳ್ಳೆಯದೆ ಎಂದು ಹೇಳುತ್ತಾ ಒಂದು ದೊಡ್ಡ ಪಿಂಗಾಣಿ ಮಗ್ ತುಂಬ ಸಾರು ತಂದುಕೊಟ್ರೆ ಮನೆ ಹೊರಗೆ ಹೋಗಿ ಎದುರು ಮನೆ ಬಾಗಿಲು ತಟ್ಟಿದ. ಕುಮಾರ್ ಅವರು ಕದ ತೆರೆಯುತ್ತಲೇ, ಅಂಕಲ್, ಮೆಣಸಿನ ಸಾರು ಈ ವೆದರ್ನಲ್ಲಿ ಕೋಲ್ಡ್ ಆಗದೆ ಇರೋದಕ್ಕೆ ಬೆಸ್ಟ್ ಮೆಡಿಸಿನ್, ಆರು ಬೇರೆ ಸಿಕ್ಕಾಪಟ್ಟೆ ಮಳೆನಲ್ಲಿ ನೆಂದುಬಿಟ್ಟಿದ್ದಾರೆ, ಇದನ್ನು ಅವ್ರಿಗೆ ಕೊಡಿ, ಕುಡಿದು ಮಲ್ಕೊಳ್ಳಿ, ನಮ್ಮಮ್ಮ ಮಾಡಿದ್ದು, ನಾನು ಮಳೆಯಲ್ಲಿ ನೆಂದಾಗೆಲ್ಲ ಚಿಕ್ಕ ವಯಸ್ಸಿನಿಂದ ಇದನ್ನೇ ಕುಡಿದು ಇಮ್ಯುನಿಟಿ ಬೆಳೆಸ್ಕೊಂಡು ಬಂದಿರೋದು ಅಂತ ಹೇಳಿದ್ರೆ ಓಜಸ್ ತಮ್ಮ ಮಗಳಿಗೆ ತೋರ್ತಾ ಇರೋ ಕಾಳಜಿಗೆ ಮೆಚ್ಚುಗೆಯ ಮಾತುಗಳನ್ನು ಹೇಳಿ ಹಾಗೆ ಕೃತಜ್ಞತೆ ತಿಳಿಸಿ ಮನೆಯೊಳಗೆ ನಡೆದರು. ನಾನೇನೋ ನೀನು ಕುಡಿತೀಯ ಅಂತ ಲೋಟ ಭರ್ತಿ ಸಾರು ಕೊಟ್ಟರೆ ನೀನು ಅದನ್ನು ಆರುಷಿ ಕುಡಿಸಿ ಅಂತ ಕೊಟ್ಟು ಬಂದ್ಯಾ? ನೋಡು ಓಜು, ಇದು ನಿನ್ನ ಆತ್ಮೀಯತೆ ಅಥವಾ ಒಳ್ಳೆತನ ಇರಬಹುದು, ಆದರೆ ನೋಡೋರ ಕಣ್ಣಿಗೆ ಬೇರೆ ಥರ ಕಾಣುತ್ತೆ ಎಂದು ಶಾರದಮ್ಮನವರು ಹೇಳಿದರೆ ಸುತ್ತಲೂ ನೋಡುತ್ತಾ ನಿಂತ ಓಜಸ್, ಏನು ಹುಡುಕ್ತಾ ಇದೆಯೋ ಚಂದ್ರ? ಮಗನ ಅವತಾರ ಕಂಡು ಕಿರಿಕಿರಿ ಮಾಡಿಕೊಂಡ ನಂಜಪ್ಪನವರು, ಅದೇನು ಬೇಕು ತಾವೇ ಹುಡುಕಿ ಕೊಟ್ಟು ಬಿಡೋಣ ಅಂತ ಕೇಳಿದ್ರು. ಅದೇ ಅಪ್ಪ, ಈಗ ತಾನೇ ಅಮ್ಮ ಹೇಳಿದ್ರಲ್ಲ, ನಾನು ಆರು ಜೊತೆಗೆ ಆತ್ಮೀಯವಾಗಿದ್ದರೆ ನೋಡೋರು ತಪ್ಪು ತಿಳ್ಕೊಳ್ತಾರೆ ಅಂತ, ಅದೇ ಯಾರು ನೋಡಿದ್ದು ಅಂತ ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವನ ಅಮ್ಮನ ಮುಖ ಪೆಚ್ಚಾದರೆ ಅವನ ತಂದೆ ನಗುತ್ತಾ ಬಂದು ಮಗನ ಬೆನ್ನು ತಟ್ಟಿ, ಭೇಷ್ ಮಗನೆ, ನಿನ್ನ ಅತ್ತಿಗೆಯ ನಡವಳಿಕೆಯಿಂದ ಹೆಣ್ಣು ಮಕ್ಕಳ ಮೇಲೆ ತಾತ್ಸಾರ ಭಾವನೆ ಬೆಳೆಸ್ಕೊಂಡಿದ್ದ ನೀನು ಈಗ ಒಂಟಿಯಾಗಿ ಮಗುನ ಸಾಕ್ತಾ ಇರೋ ತಾಯಿ ಸಹಾಯಕ್ಕೆ ನಿಂತಿರೋ ರೀತಿಗೆ ಆಶ್ಚರ್ಯದ ಜೊತೆಗೆ ಖುಷಿನೂ ಆಗ್ತಾ ಇದೆ. ಈಗಲಾದರೂ ತಿಳಿತಾ, ಎಲ್ಲ ಹೆಣ್ಮಕ್ಳು ಸ್ವಾರ್ಥಿಗಳಲ್ಲ, ಅವರು ಭಾವನೆಗಳಿಗೆ ಸ್ಪಂದಿಸ್ತಾರೆ ಅಂತ. ಎಲ್ಲೋ ಒಬ್ಬಿಬ್ಬರು ಅತಿಯಾದ ಸ್ವಾರ್ಥಿಗಳು ಇರ್ತಾರೆ ಚಂದ್ರ, ಅದು ಹೆಣ್ಣೆ ಆಗಿರಬಹುದು, ಗಂಡೆ ಆಗಿರಬಹುದು. ಅಪ್ಪನ ಮಾತು ಕೇಳಿ ಅವರೆಡೆಗೆ ಶುಷ್ಕ ನೋಟ ಬೀರಿ, ನಿಮಗೆ ಅರ್ಥ ಆಗಿದ್ದು ಅಮ್ಮನಿಗೂ ಆದರೆ ಸಾಕು ಎಂದು ಹೇಳಿದ್ದವನು ಅಮ್ಮ ಕೊಟ್ಟ ಊಟದ ತಟ್ಟೆ ಹಿಡಿದು ಟಿವಿ ಆನ್ ಮಾಡಿಕೊಂಡು ಹಾಲ್ನ ಸೋಫಾ ಮೇಲೆ ಕೂತರೆ ಅನ್ನದ ಮೇಲೆ ತುಪ್ಪ ಹಾಕಿ ಸಾರು ಬಡಿಸಿ ಅಡುಗೆ ಮನೆಗೆ ಹೋದ ಶಾರದಮ್ಮನವರಿಗೆ ಆರುಷಿ ಓಜಸ್ನ ಸ್ನೇಹ ಅದ್ಯಾಕೋ ಮನಸ್ಸಿಗೆ ಕಸಿವಿಸಿ ಉಂಟು ಮಾಡಿತ್ತು. ಕುಮಾರ್ ಅವರು ಮಗಳ ಕೈಗೆ ಓಜಸ್ ತಂದುಕೊಟ್ಟ ಮೆಣಸಿನ ಸಾರಿನ ಲೋಟ ಕೊಡುತ್ತಲೇ ನಿರಾಕರಿಸದೆ ಕುಡಿದು,
ಮಳೆಯಲ್ಲಿ ನೆಂದು ಬಂದ ಕಾರಣ ತಲೆ ಭಾರ ಅನ್ನಿಸ್ತಾ ಇತ್ತು. ಈ ಸಾರನ್ನು ಕುಡಿದು ನಿಜಕ್ಕೂ ಮೈ ಮನಸ್ಸು ಒಂಥರ ಹಗುರ ಅನ್ನಿಸ್ತಾ ಇದೆ. ಅಮ್ಮ, ನೀನು ಈ ಥರ ಸಾರು ಆಗಾಗ ಮಾಡು ಎಂದು ಹೇಳಿ ತನ್ನ ಅಪ್ಪ ಅಮ್ಮನಿಗೆ ಗುಡ್ ನೈಟ್ ವಿಶ್ ಮಾಡಿ ಮಲಗಲು ಹೋದರೆ, ಮಗಳ ನಡವಳಿಕೆ ಕಂಡ ದಂಪತಿಗಳಿಗೆ ಅವಳ ಗುಣದಲ್ಲಿ ಈ ಹಠಾತ್ ಬದಲಾವಣೆ ಕಂಡು ಅಚ್ಚರಿಯ ಜೊತೆಗೆ ಖುಷಿನೂ ಆಗಿತ್ತು. ಈ ಹಿಂದೆ ಇದೇ ಮನೆಯವರು ಕೊಟ್ಟಿದ್ದ ಸಿಹಿಯನ್ನು ನಿರಾಕರಿಸಿ ಅವರ ಜೊತೆಗೆ ಆತ್ಮೀಯತೆ ಬೆಳೆಸ್ಕೊಳ್ಬೇಡಿ ಅಂತ ತಾಕೀತು ಮಾಡಿದ್ದವಳಲ್ಲವೇ? ಆದರೆ ಈಗ ಇವಳೇ ಜನರ ಜೊತೆಗೆ ಬೆರೆಯೋದಕ್ಕೆ ಶುರು ಮಾಡಿರೋ ವಿಷಯ ಹೆತ್ತ ಜೀವಕ್ಕೆ ತಂಪೆರೆದಂತಾಗಿತ್ತು. ರೂಮಿಗೆ ಬಂದವಳು ಮಂಚದ ಮೇಲೆ ಪುಟ್ಟ ಮೊಲದ ಮರಿಯಂತೆ ಮುದುರಿ ಮಲಗಿರುವ ತನ್ನ ಮಗನ ಪಕ್ಕ ತಾನೂ ಮಲಗಿ ಅವನ ಮುಂದಲೇ ಸವರಿ ಹಣೆಗೆ ಮುತ್ತಿಟ್ಟ ಆರುಷಿ, ಇವತ್ತು ನಿನ್ನಪ್ಪನ ನೋಡಿದೆ ಚಿಂಟು. ಒಂದು ಕ್ಷಣ ಉಸಿರೇ ನಿಂತು ಹೋದಾಗಾಯಿತು. ಮತ್ತೆಲ್ಲಿ ನನ್ನ ಅದೇ ನರ್ಕ ಕರ್ಕೊಂಡು ಹೋಗ್ತಾನೋ ಅನ್ನೋ ಭಯದಲ್ಲಿ ಹುಚ್ಚಿಯಾಗಿ ಎಲ್ಲೆಲ್ಲೋ ಓಡೋಗಿ ಅವಿತು ಕುಳಿತುಬಿಟ್ಟಿದ್ದೆ. ಎಷ್ಟೋ ವರ್ಷಗಳ ನಂತರ ಆ ರಾಕ್ಷಸನ ಕಂಡು ನನ್ನ ಮನಸ್ಥಿತಿ ಪೂರ ಹಾಳಾಗ್ಬಿಟ್ಟಿತ್ತು. ನಿನ್ನ ಅಂಕಲ್ ನನ್ನ ಸಹಾಯಕ್ಕೆ ಬರದೇ ಹೋಗಿದ್ರೆ ನಾನು ಆ ಸ್ಥಿತಿಯಿಂದ ಹೇಗೆ ಹೊರಗಡೆ ಬರ್ತಾ ಇದ್ನೋ ಗೊತ್ತಿಲ್ಲ. ಅವರು ನನಗೆ ಧೈರ್ಯ ಹೇಳಿ ಮನೆ ಕರ್ಕೊಂಡು ಬಂದಿದ್ದು ಅಲ್ಲದೆ ನಿನ್ನ ಅಪ್ಪನ ಪೊಲೀಸರಿಗೆ ಹಿಡಿದುಕೊಳ್ಳಲು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರ ಈ ಭರವಸೆಯೇ ನನ್ನ ಮನಸ್ಸಿಗೆ ಅದೆಷ್ಟೋ ನೆಮ್ಮದಿ ತಂದುಕೊಟ್ಟಿದೆ. ಆದರೆ ನನ್ನ ಅತಿಯಾಗಿ ಕಾಡ್ತಾ ಇರೋ ಚಿಂತೆ ಏನು ಗೊತ್ತಾ ಚಿಂಟು? ನೀನು ಎಷ್ಟೇ ಆಗಲಿ ಆ ಕ್ರೂರಿ ಶಾಶ್ವತ್ ಮಗ. ನೀನೆಲ್ಲಿ ಅವನ ಗುಣ ಬೆಳೆಸ್ಕೊಂಡು ಬಿಡ್ತೀಯೋ ಅನ್ನೋ ಭಯ ಹಗಲು ರಾತ್ರಿ ಕಾಡುತ್ತೆ. ಆದರೆ ನಿನ್ನ ನಗುಮುಖ, ಮುದ್ದು ಮಾತುಗಳು, ನನ್ನೆಡೆಗೆ ನೀನು ತೋರೋ ಪ್ರೀತಿ, ನೀನು ನನ್ನ ಮಗ, ನೀನು ಎಂದಿಗೂ ತಪ್ಪು ಮಾಡಲ್ಲ, ಯಾರ ಮನಸ್ಸನ್ನು ನೋಯಿಸಲ್ಲ ಅನ್ನೋ ವಿಶ್ವಾಸ ಕೂಡ ಮೂಡಿಸುತ್ತೆ. ನನ್ನ ಜೀವನದಲ್ಲಿ ಇರೋ ಧ್ಯೇಯ ಇದೊಂದೇ ಕಂದ. ನೀನು ಸತ್ಪ್ರಜೆ ಆಗಬೇಕು, ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸೋ ಗುಣ ಬೆಳೆಸ್ಕೊಳ್ಬೇಕು. ಪಿಸಿ ನುಡಿಯುತ್ತಿದ್ದವಳ ಪ್ರತಿಪಟಲದಲ್ಲಿ ಕ್ಷಣ ಓಜಸ್ ನೆನಪು ಹಾದು ಹೋಗಿತ್ತು. ಮೊದಲ ಭೇಟಿಯಲ್ಲಿ ಕಿರಿಕಿರಿ ಉಂಟು ಮಾಡಿ, ಎರಡನೇ ಭೇಟಿಯಲ್ಲಿ ಕುಡಿದು ತೊಂದರೆ ಕೊಟ್ಟು, ಮೂರನೇ ಭೇಟಿಯಲ್ಲಿ ಮಾಡದ ತಪ್ಪಿಗೆ ತನ್ನಿಂದ ಪೆಟ್ಟು ತಿಂದಿದ್ದ ಓಜಸ್ ಮೇಲ್ನೋಟಕ್ಕೆ ಒರಟಾಗಿ ಕಂಡ್ರೂ ಮಗುವಿನಂತಹ ಮನಸ್ಸು ಅವರದ್ದು. ಆರುಷಿ ಮನ ನುಡಿದಿತ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.